ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ 2.0 ಯುಗ ಆರಂಭವಾಗಿದೆ. ಎರಡನೇ ಬಾರಿಗೆ ಅಮೆರಿಕ ಸಾರಥ್ಯ ವಹಿಸಿರುವ ಟ್ರಂಪ್ ಮತ್ತೊಮ್ಮೆ ದೊಡ್ಡಣ್ಣನಾಗಿ ಅಧಿಕಾರವನ್ನ ಶುರು ಮಾಡಿದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ ಹಿಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಜಾನ್ ರಾಬರ್ಟ್ಸ್ ಅವರು ಪ್ರಮಾಣ ವಚನ ಬೋಧಿಸಿದರು. ಟ್ರಂಪ್ಗೂ ಮುನ್ನ ಉಪಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕಾರದ ವೇಳೆ ಡೊನಾಲ್ಡ್ ಟ್ರಂಪ್ ದೇಶದ ನಾಗರಿಕರಿಗೆ ಸಂದೇಶ ನೀಡಿದ್ದಾರೆ. ಅಮೆರಿಕದ ಸುವರ್ಣ ಯುಗ ಈಗ ಪ್ರಾರಂಭವಾಗುತ್ತದೆ. ಅಮೆರಿಕ ಮತ್ತೆ ಹಿಂದೆಂದಿಗಿಂತಲೂ ಶ್ರೇಷ್ಠ, ಬಲಶಾಲಿ ಮತ್ತು ಅಸಾಧಾರಣ ದೇಶವಾಗಲಿದೆ. ಬದಲಾವಣೆಯ ಅಲೆಯು ದೇಶವನ್ನ ವ್ಯಾಪಿಸಿದೆ ಎಂದು ಹೇಳಿದರು. ಕೆಲವು ತಿಂಗಳ ಹಿಂದಷ್ಟೇ ಪೆನ್ಸಿಲ್ವೇನಿಯಾ ಮೈದಾನದಲ್ಲಿ ಕೊಲೆಗಡುಕನ ಗುಂಡು ನನ್ನ ಕಿವಿಯನ್ನ ಸೀಳಿದೆ. ಅಮೆರಿಕವನ್ನ ಮತ್ತೆ ಶ್ರೇಷ್ಠ ರಾಷ್ಟ್ರವನ್ನಾಗಿಸಲು ದೇವರು ನನ್ನನ್ನ ರಕ್ಷಿಸಿದನು ಎಂದು ನಾನು ನಂಬಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಡೊನಾಲ್ಡ್ ಟ್ರಂಪ್ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ವಲಸಿಗರ ವಿಚಾರದಲ್ಲಿ ಮೊದಲಿನಿಂದಲೂ ಕಠಿಣವಾಗಿರುವ ಅವರು ಅಧಿಕಾರಕ್ಕೆ ಬರುತ್ತಿದ್ದಂತೆ ವಲಸಿಗರ ನಿಯಂತ್ರಿಸುವ ಬಗ್ಗೆ ಕಾರ್ಯಾದೇಶಕ್ಕೆ ಸಹಿಯನ್ನ ಹಾಕಿದ್ದಾರೆ. ಮೆಕ್ಸಿಕೋದ ದಕ್ಷಿಣ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಸ್ಥಿತಿ ಮತ್ತು ರಾಷ್ಟ್ರೀಯ ಇಂಧನ ತುರ್ತು ಸ್ಥಿತಿಯನ್ನ ಘೋಷಿಸುವುದಾಗಿ ಹೇಳಿದ್ದಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಘೋಷವಾಕ್ಯದಡಿ ಎಲೆಕ್ಷನ್ ಎದುರಿಸಿದ ಟ್ರಂಪ್ ಭರವಸೆಗಳನ್ನು ಈಡೇರಿಸುವುದಾಗಿ ಹೇಳಿದ್ದಾರೆ.